ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಚಂದ್ರಿಕೆ ವಿಧಾನಗಳು ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎನ್ ಚಂದ್ರಕಾಂತ್ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಡಾಕ್ಟರ್ ಚಂದ್ರಕಾಂತ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೇಷ್ಮೆ ಹುಳುಗಳನ್ನು ಹಣ್ಣು ಮಾಡೋದಕ್ಕೆ, ಗೂಡನ್ನು ಕಟ್ಟಿಸೋದಕ್ಕೆ ಏನೆಲ್ಲ ತಾಂತ್ರಿಕತೆಗಳಿದ್ದಾವೆ ಮತ್ತು ವಿಶೇಷವಾಗಿ ಚಂದ್ರಿಕೆಗಳನ್ನೇನು ನಮ್ಮ ರೈತರು ಬಳಕೆ ಮಾಡ್ತಾರಲ್ಲ, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಅದರ ಒಂದು ಪ್ರಾಮುಖ್ಯತೆ ಏನು, ಯಾವ್ಯಾವ ರೀತಿಯ ಚಂದ್ರಿಕೆಗಳನ್ನು ರೇಷ್ಮೆ ಬೆಳೆಗಾರರು ಬಳಕೆ ಮಾಡ್ಕೋಬೋದು, ವಿಶೇಷವಾಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಈ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳನ್ನೇನಾದರೂ ಮಾಡಿದೆಯಾ? ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ರೇಷ್ಮೆ ಹುಳುವಿನ ಜೀವನ ಚಕ್ರದಿಂದಲೇ ಆರಂಭ ಮಾಡಿ ಡಾಕ್ಟ್ರೆ. ಧನ್ಯವಾದಗಳು ಸರ್. ಸೆರಿಕಲ್ಚರ್ ಅಂದರೆ ರೇಷ್ಮೆ ಹುಳು ಸಾಗಾಣಿಕೆ ಮಾಡೋದ್ರಿಂದ ಬೇರೆ ಕೃಷಿಗೆ ಇರೋ ವ್ಯತ್ಯಾಸ ಏನೆಂದರೆ, ಅದನ್ನು ಫಸ್ಟ್ ನಾನು ಹೇಳಲು ಸ್ವಲ್ಪ ಬಯಸ್ತೀನಿ ಸರ್. ಈ ರೇಷ್ಮೆ ಹುಳು ನಾವು ಬೆಳೆಯೋದರಿಂದ ಬೇರೆ ಕೃಷಿನಲ್ಲಿ ಕ್ರಾಪ್ ಮಾಡಬೇಕು, ಕ್ರಾಪ್ ತೆಗಿಬೇಕಂದ್ರೆ ಆದಾಯ ಅದು ಬರೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಆದರೆ ಇಲ್ಲಿ ಸೆರಿಕಲ್ಚರ್ನಲ್ಲಿ, ನಮ್ಮ ರೇಷ್ಮೆ ಸಾಗಾಣಿಕೆಯಲ್ಲಿ ನಾವು ಪ್ರತಿ 15 ದಿನದಲ್ಲಿ ಒಂದು ಕ್ರಾಪನ್ನು ತೆಗಿಬೋದು, ಆದಾಯವನ್ನು ಪಡೆಯಬೋದು. ಅದು ಒಂದು ಅನುಗುಣವಾಗಿದೆ ಇದರದ್ದು. ಇದಕ್ಕಾಗಿ ನಾವು ಭಾಳ ಜನ ರೈತರಿಗೆ ರೆಕಮೆಂಡ್ ಮಾಡ್ತೀವಿ, ಇಲ್ಲಿ ಸೆರಿಕಲ್ಚರ್ ಅನ್ನೋದನ್ನು ಆವಳಿಸ್ಕೊಳ್ಳಿ, ತೊಗೊಳ್ಳಿ, ಸೆರಿಕಲ್ಚರ್ನಲ್ಲಿ ಬಂದು ಮಾಡಿ ಅಂತಾರೆ. ಯಾಕೆಂದರೆ ನಾವು ಈಗ ಪ್ರತಿ 15 ದಿನದಲ್ಲಿ ಒಂದು ಕ್ರಾಪ್ ತೆಗೆಯೋ ಥರ ಇದ್ದರೆ ತಿಂಗಳಿಗೆ 2 ಕ್ರಾಪು, ಏನಿಲ್ಲ ಅಂದರೂ 20 ಕ್ರಾಪ್ವರೆಗೆ ನಾವು ವರ್ಷಕ್ಕೆ ಮಾಡ್ಬೋದು. ಸೊ ಆ ಆದಾಯ ಇರೋದ್ರಿಂದ ಸೆರಿಕಲ್ಚರ್ಗೆ ರೈತರಿಗೆ ಬೆಂಬಲ ಕೊಡ್ತಿದ್ದೀವಿ ಬರೋದಕ್ಕೆ. ಈಗ ನಾವು ಫಸ್ಟು ಜೀವನ ಚಕ್ರವನ್ನು ನೋಡೋಣ. ರೇಷ್ಮೆ ಜೀವನ ಚಕ್ರ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಮೊಟ್ಟೆ, ಹುಳು, ಗೂಡು ಮತ್ತು ಜಿಟ್ಟೆ ಅಥವಾ ಪತಂಗ. ಈ ಮೊಟ್ಟೆ ನಾವು ರಿಲೀಸ್ ಮಾಡಿರೋದ್ರಿಂದ, ಅಂದರೆ 5 ಡಿಗ್ರಿನಲ್ಲಿ ನಾವು ಇಟ್ಟು ಅದನ್ನು ಒಳಗಡೆ ಇಟ್ಟಿರ್ತೀವಿ ಹ್ಯಾಚ್ ಆಗ್ದಂಗೆ. ಅದನ್ನು ನಾವು ಹೊರಗೆ ತೆಗ್ದಿದ ಮೇಲೆ ಅದು 12 ದಿನ ತೊಗೊಳುತ್ತೆ, 12ರಿಂದ 13 ದಿನ ತೊಗೊಳುತ್ತೆ ಮೊಟ್ಟೆಯಿಂದ ಹುಳ ಆಗೋದಕ್ಕೆ. ಮೊಟ್ಟೆಯಿಂದ ಹ್ಯಾಚ್ ಆಗಿ ಹುಳ ಆಗೋದಕ್ಕೆ 12 ದಿನದಲ್ಲಿ ನಾವು 25 ಡಿಗ್ರಿಯಲ್ಲಿ ಆ ಮೊಟ್ಟೆಯನ್ನು ಪ್ರಿಸರ್ವ್ ಮಾಡಿ ಇಡಬೇಕು, ಇಂಕ್ಯುಬೇಟ್ ಮಾಡಬೇಕು. ಅದನ್ನು 25 ಡಿಗ್ರಿ ಟೆಂಪರೇಚರು ಮತ್ತು 80ರಿಂದ 85% ತೇವಾಂಶ ಇರೋದ ಹತ್ರ ಇಡಬೇಕು. ಒಂದು ವೇಳೆ ನಾವು ಜಾಸ್ತಿ ತೇವಾಂಶ ಇಟ್ಟಿದರೆ ಅದರಲ್ಲಿ ಇನ್ಫೆಕ್ಷನ್ ಅನ್ನೋದು ಆಗುವುದು ಚಾನ್ಸ್ ಉಂಟು, ಅವಕಾಶ ಇದೆ. ಇನ್ನೊಂದು ಏನು ಅಂದರೆ 25 ಡಿಗ್ರಿಗಿಂತ ಜಾಸ್ತಿ ಆಯಿತು ಒಂದು ವೇಳೆ, ಒಳಗಿನ ಏನು ನ್ಯೂಟ್ರಿಯೆಂಟ್ ರಸ ಏನಿರುತ್ತೆ, ನೀರಿನ ಅಂಶ, ಅದು ಮೊಟ್ಟೆ ಒಳಗಿರೋ ಅಂಶ ಡ್ರೈ ಆಗಿಬಿಡುತ್ತೆ. ಈಗ ಯಾವ್ದಾರ ಒಂದು ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗ ಅವರು ಒಳಗಿರೋದು ರಸ ಅಥವಾ ನ್ಯೂಟ್ರಿಯೆಂಟು, ವಾಟರ್ ಏನಾರೇ ಇರಲಿ, ನೀರು ಒಣಗೋಗ್ಬಿಟ್ರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕಾಗತ್ತೆ, ಸಿಜೇರಿಯನ್ ಮಾಡಿ ಮಗುನ ತೆಗಿಬೇಕಾಗತ್ತೆ. ಆದರೆ ಇಲ್ಲಿ ಆ ಅವಕಾಶ ಇಲ್ಲದ್ದರಿಂದ ಈ ಮೊಟ್ಟೆ ಹಾಗೆ ಒಳಗಡೆ ಇರೋ ಪ್ರಾಣ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು 25 ಡಿಗ್ರಿ ಮೇಂಟೈನ್ ಮಾಡಲೇಬೇಕು. ಅದ್ರ ಕೆಳಗಡೆ ಏನಾರ ಆದರೆ ಆವಾಗ ಹ್ಯುಮಿಡಿಟಿನ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಹ್ಯಾಚ್ ಆಗಿ ಬರೋ ಅವಕಾಶಗಳು ಇದ್ದಾವೆ. ಒಂದು ವೇಳೆ ಈ ಹ್ಯುಮಿಡಿಟಿ ಕಮ್ಮಿ ಆದ್ರೂ ಇದೇ ಥರದ ಕತೆ ಆಗುತ್ತದೆ. ಸೊ ಈಗ 12 ದಿನ ನಾವು ಮೊಟ್ಟೆ ತೆಗೆದಿದ ಮೇಲೆ ಅದು ಹ್ಯಾಚ್ ಆಗಿ ಹೊರಗಡೆ ಬಂದಿದ ಮೇಲೆ ನಾವು ಅದನ್ನು ಫಸ್ಟ್ ಇನ್ಸ್ಟಾರ್ ಅಂತೀವಿ, ಮೊದಲನೇ ಹಂತ.
ಹುಳದ. ಆ ಮೊದಲನೇ ಹಂತ ಇಂದ ಅದು ಚಿಕ್ಕ ಮಗು ಆಗಿರೋದ್ರಿಂದ ಜಸ್ಟ್ ಮಲ್ಬರಿಯ ಸೊಪ್ಪಿನ ಜ್ಯೂಸ್ ಏನಂತಾರೆ ಹಾಲು ಥರ ಹಾಲು ಕುಡಿಯುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಅದು ಯಾವ ಸೊಪ್ಪನ್ನು ತಿನ್ನುವುದಿಲ್ಲ ಜಾಸ್ತಿ. ಇದಕ್ಕಾಗಿಯೇ ಜಾಸ್ತಿ ಜ್ಯೂಸು ಜಾಸ್ತಿ ಹಾಲು ಸಿಗಬೇಕಂತಲೇ ನಾವು ಅದನ್ನು ಚಾಪ್ ಮಾಡಿ ಅಂದರೆ ಕಟ್ ಮಾಡಿ ರಸ ಬರೋ ಥರ ಮಾಡಿ ಅದನ್ನು ಕೊಡ್ತಿದ್ದೀವಿ. ಸೊ ಈ ಒಂದೇ ಸ್ಟೇಜಿಂದ ನಮಗೆ ಬೇಕಾಗಿರೋ ಟೆಂಪರೇಚರ್ ಬಂದು ಇದಕ್ಕೆ ಉಷ್ಣತೆ ಬಂದು 28 ಡಿಗ್ರಿ. ಇದು ಮುಂದೆ ಹೋದಂಗೆಲ್ಲ ಅಂದರೆ ಒಂದು ಸ್ಟೇಜಿಂದ ಎರಡನೇ ಸ್ಟೇಜ್, 2ರಿಂದ 3, 3ರಿಂದ 4 ಹೋದಂಗೆಲ್ಲ ಟೆಂಪರೇಚರ್ ಏನಿದೆ ಅದರದ್ದು ಉಷ್ಣತೆ ಏನಿದೆ ಕಮ್ಮಿ ಒಂದೊಂದು ಡಿಗ್ರಿ ಕಮ್ಮಿ ಆಗುತ್ತಾ ಹೋಗುತ್ತೆ. 1ನೇ ಸ್ಟೇಜಲ್ಲಿ 28 ಡಿಗ್ರಿ ಇದ್ದರೆ 2ನೇ ಸ್ಟೇಜಲ್ಲಿ 27, 3ನೇದು 26, ಹಾಗೆ 5ನೇದು 24ರಿಂದ 25 ಡಿಗ್ರಿ ಇರುತ್ತೆ. ಇದೇ ಥರ ತೇವಾಂಶ ನೀವು ನೋಡಿದಾಗ ಕೂಡ ಅದು 1ನೇ ಸ್ಟೇಜ್ನಲ್ಲಿ ಜಾಸ್ತಿ ಇರುತ್ತೆ. ಈ ಜಾಸ್ತಿ ಇರೋದು 80ರಿಂದ 85%. ಇದು ಎರಡಕ್ಕೂ ಸಹಾಯ ಮಾಡುತ್ತೆ. ಸೊಪ್ಪಿಗೂ ಒಣಗೋಗ್ದಂಗೆ ಸಹಾಯ ಮಾಡುತ್ತೆ ಮತ್ತು ಸೊಪ್ಪು ಯಾವಾಗ ಒಣಗೋಗೋದಿಲ್ವ ಆವಾಗ ಅದಕ್ಕೆ ತಿನ್ನೋದಕ್ಕೆ ಜಾಸ್ತಿ ಅವಕಾಶ ಉಳುಗಿರುತ್ತೆ. ಹಾಗಾಗಿ 1ನೇ ಸ್ಟೇಜು 80ರಿಂದ 85% ಹ್ಯುಮಿಡಿಟಿ, ಹಾಗೆಯೇ 2ನೇ ಸ್ಟೇಜ್ ಹೋದಾಗ 5% ಕಮ್ಮಿ ಆಗುತ್ತೆ. ಇದೇ ಥರ ಹೋದಾಗೆ 5th ಸ್ಟೇಜ್ನಲ್ಲಿ ನಮಗೆ 5ನೇ ಸ್ಟೇಜ್ನಲ್ಲಿ 60ರಿಂದ 70% ಇದ್ದರೆ ಸಾಕು ತೇವಾಂಶ. ಹೀಗೆ ಮುಂದೆ ಹೋದಾಗೆ ಎಲ್ಲ ಆ ಹುಳ ಅದರದ ಗಾತ್ರದಲ್ಲಿ ಬೆಳೆಯುತ್ತಾ ಹೋಗುತ್ತೆ. 1ನೇ ಸ್ಟೇಜ್ನಲ್ಲಿ ಒಂದು ಗತದಲ್ಲಿದ್ದರೆ 5ನೇ ಸ್ಟೇಜು ಹುಳ ಹಣ್ಣಾಗೋ ಟೈಮಿಗೆ ಅದು 10,000 ಟೈಮು ಜಾಸ್ತಿ ದೊಡ್ಡದಾಗಿರುತ್ತೆ. ಇದನ್ನು ನಾವು ಗಮನಿಸಬೇಕಾಗಿದ್ದ ವಿಷಯ. ಇಲ್ಲಿ ಈ ಲಾರ್ವೆ ಹುಳ ಸ್ಟೇಜಿನಲ್ಲಿ ಮಾತ್ರ ಇದನ್ನು ಸೊಪ್ಪನ್ನು ತಿನ್ನುತ್ತೆ. ಬೇರೆ ಯಾವ ಸ್ಟೇಜಿನಲ್ಲೂ ಯಾವ ಸೊಪ್ಪಾದರೂ ಏನೇ ಆಗಲಿ ಯಾವುದು ತಿನ್ನೋದಿಲ್ಲ, ಆಹಾರನೇ ಸ್ವೀಕರಿಸಲ್ಲ. ಹೀಗೆ 5 ಸ್ಟೇಜ್ಗಳನ್ನು ಇದನ್ನು ದಾಟಬೇಕಂದರೆ ಇದಕ್ಕೆ 23ರಿಂದ 24 ದಿನ ಬೇಕಾಗುತ್ತೆ. ಒಂದು 23ರಿಂದ 24 ದಿನ ಆದಮೇಲೆ ಈ ಹುಳ ಹಣ್ಣಾಗುವುದು ಶುರು ಆಗುತ್ತೆ. ಹಣ್ಣು ಶುರು ಆಗುವಾಗ ಅದರ ಚರ್ಮ ಹಳದಿ ರಂಗಿಗೆ ಚೇಂಜ್ ಆಗುತ್ತೆ ಮತ್ತು ಅರೆ ಪಾರಕದರ್ಶ ಅಂದರೆ ಟ್ರಾನ್ಸ್ಲೂಸೆಂಟ್, ಅದ್ರ ಬಾಡಿ ಏನಿದೆ ಒಳಗಡೆ ಕ್ಲೀನಾಗಿ ಕಾಣೋ ಥರ ಟ್ರಾನ್ಸ್ಲೂಸೆಂಟ್ ಆಗುತ್ತೆ. ಹೀಗೆ ಆದಾಗೆ ಏನಾಗುತ್ತೆ, ತಲೆ ಎತ್ತೋದು ಜಾಸ್ತಿ ಮಾಡುತ್ತೆ, ತಟ್ಟೆಯ ಕೋನ ಕಾರ್ನರ್ನಲ್ಲಿ ಹೋಗೋದು, ಈ ಥರ ಮಾಡಿದಾಗೆ ನಮಗೆ ಗೊತ್ತಾಗೋದೇನೆಂದರೆ ಆ ಹುಳ ಹಣ್ಣಾಗಿದೆ, ಅದನ್ನು ನಾವು ಚಂದ್ರಿಕೆಯಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಹುಳ ಅರೆ ಪಾರದರ್ಶಕ ಆಗುತ್ತೆ. ಹೌದು, ಅಂದರೆ ಒಳಗಿರೋದೆಲ್ಲ ಕಾಣೋ ತರಹ ಹಳದಿ ಬಣ್ಣಕ್ಕೆ ಬರುತ್ತೆ ಅಲ್ವೇ? ಹೌದು. ಆಮೇಲೆ ತಲೆನ ಮೇಲಕ್ಕೆ ಎತ್ಕೊಂಡು ಮೂಲೆ ಹುಡುಕ್ತಾ ಇರುತ್ತೆ. ಹೌದು ಅಲ್ವೇ? ಹೌದು. ತಟ್ಟೆನ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಹೌದು. ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದೆ ಅಂತಂದ್ರೆ ಅವಾಗ ಹುಳು ಹಣ್ಣಿಗೆ ಬಂದಿದೆ ಅಲ್ವಾ? ಹೌದು ಸರ್. ಹಾಂ. ಈ ಹಣ್ಣಾಗಿರೋದನ್ನು ನಾವು ಎತ್ತಿ ಚಂದ್ರಿಕೆಯಲ್ಲಿ ಬಿಡಬೇಕು. ಚಂದ್ರಿಕೆಯಲ್ಲಿ ಯಾಕೆ ಬಿಡಬೇಕಂದ್ರೆ ರೇಷ್ಮೆ ದಾರವನ್ನು ಅದು ಬಿಡುವಾಗ ಆ ಗೂಡು ಕಟ್ಟಬೇಕಂದ್ರೆ ಅದಕ್ಕೆ ಒಂದು ಸಪೋರ್ಟ್ ಬೇಕು. ಆ ಸಪೋರ್ಟ್ ಬೆಂಬಲ ಈ ಚಂದ್ರಿಕೆ ಕೊಡುತ್ತದೆ. ಅದಕ್ಕಾಗಿ ಅದನ್ನು ಚಂದ್ರಿಕೆಯಲ್ಲಿ ಬಿಡಬೇಕು. ಡಾಕ್ಟರ್ ಚಂದ್ರಕಾಂತ್ ಅವರ ಎಲ್ಲ ಹುಳುಗಳು ಒಟ್ಟಿಗೆ ಒಂದೇ ಸರಿ ಹಣ್ಣಿಗೆ ಬರಲ್ಲ ಸರ್ ಅಲ್ವೇ? ಅಂದರೆ ಮೊದಲಿಗೆ ಒಂದಷ್ಟು ಹುಳುಗಳನ್ನು ಆಯ್ಬೇಕು, ಉಳಿದವಕ್ಕೆ ಒಂದು ಸೊಪ್ಪು ಕೊಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಈಗ ಈ ಥರ ಆಗಿದೆ ಸರ್. 30%ಇಂದ 40% ಹುಳ ಹಣ್ಣಾಗಿದ ಮೇಲೆ ನಾವು ತಟ್ಟೆನಲ್ಲಿ ಇರೋ ಎಲ್ಲ ಹುಳುಗಳನ್ನು ಕೊಟ್ಟಿದ್ರೆ ಚಂದ್ರಿಕೆಯಲ್ಲಿ ಕೊಟ್ಟರೆ ಅದು ಗೂಡು ಕಟ್ಟುತ್ತೆ, ಏನು ತೊಂದರೆ ಆಗಿಲ್ಲ. ಹೌದಾ? ಅದು ಆದ ನಂತರ ಈ ಚಂದ್ರಿಕೆಯನ್ನು ನಾವು ಉಪಯೋಗಿಸೋದ ಪ್ರಾಮುಖ್ಯತೆಗಳು ಏನಿದೆ ಅಂದರೆ, ನಾವು ಒಂದು ವೇಳೆ ಈ ಚಂದ್ರಿಕೆಯನ್ನು ಬಳಸ್ದಂಗೆ ಅದೇ ಥರ ಗೂಡನ್ನು ಹಾಕಿದರೆ ಎಲ್ಲರೂ ಬಿಟ್ಟರೆ ಅದು ಎಲ್ಲೋ ಹೋಗಿ ಗೂಡು ಕಟ್ಟುತ್ತೆ. ಆದರೆ ಆ ಕಟ್ಟಿರೋ ಗೂಡು ಒಂದು ಆಕಾರದಲ್ಲಿ ಇರಲ್ಲ, ಒಂದು ಶೇಪಲ್ಲಿ ಇರಲ್ಲ. ಆ ಶೇಪಲ್ಲಿ ಇಲ್ಲದ ಕಾರಣದವಾಗಿ ಅದು ಮುಂದೆ ರೀಲಿಂಗ್ ಮಾಡಬೇಕಾದ್ರೆ ಅದರದ್ದು ದಾರ ತುಂಡು ಆಗುತ್ತೆ, ಕಂಟಿನ್ಯೂ ಆಗಿ ಸತತವಾಗಿ ಬರೋದಿಲ್ಲ. ಅದು ಒಂದು ಕಾರಣ. ಇನ್ನೂ ಒಂದು ಏನಂದರೆ, ಈ ಮೌಂಟೇಜಿನಲ್ಲಿ ನಾವು ಹಾಕುವುದರಿಂದ ಈ ಹುಳಗಳನ್ನು ಮೌಂಟೇಜ್ ಮೋರ್ಟಾಲಿಟಿ ಅಂತೇಳಿ ಹೇಳ್ತೀವಿ. ಅಂದರೆ ಮೌಂಟೇಜ್ನಲ್ಲಿ ಹುಳುಗಳು ಜಾಸ್ತಿ ಸಾಯುತ್ತೆ ಸರ್. ಇದನ್ನು ನಾವು ಫಸ್ಟ್ ಇರೋ ಮೌಂಟೇಜಿಗೆ ಮೊದಲು ಪ್ರಯೋಗ ಮಾಡಿರೋ ಚಂದ್ರಿಕೆಯನ್ನು ಅದು ಅಡ್ವಾನ್ಸ್ ಆಗಿ ನಾವು ಹೊಸದಾದ ಚಂದ್ರಿಕೆಗಳನ್ನು ಬಳಸಿದ್ದೀವಿ. ಅದರಲ್ಲಿ ಹೊಸ ಚಂದ್ರಿಕೆಗಳನ್ನು ನೋಡಿದರೆ ಈ ಮೌಂಟೇಜ್ ಅಂದರೆ ಚಂದ್ರಿಕೆಯ ಮೇಲೆ ಸಾಯೋ ಹುಳಗಳು ಕಮ್ಮಿ ಆಗಿದೆ. 3ರಿಂದ 4% ಕಮ್ಮಿ ಹುಳ ಸಾಯೋದು ಕಂಡು ಬಂದಿದೆ. ಈಗ ನಾವು ಫಸ್ಟ್ ಅದನ್ನು ಮೌಂಟಿಂಗ್ ಮೇಲೆ ಹಾಕಿದ ಮೇಲೆ ಈ ಚಂದ್ರಿಕೆ ಗೂಡು ಕಟ್ಟೋದು ಶುರುವಾಗುತ್ತೆ. ಗೂಡು ಕಟ್ಟೋದಕ್ಕೆ ಅದಕ್ಕೆ ಒಳಗಿರೋ ಸಿಲ್ಕನ್ನು ಹೊರಗೆ ತೆಗೆಯೋದಕ್ಕೆ ಅದಕ್ಕೆ 2 ದಿನ ಬೇಕು. 48 ಗಂಟೆ ಇನ್ನೂ 48 ಗಂಟೆ ಬೇಕು. ಆ ಸುತ್ತ ಗೂಡು ಕಟ್ಟಿರೋದನ್ನು ಒಳಗಡೆ ಪ್ಯೂಪ ಆಗಿ ಚೇಂಜ್ ಆಗೋದಕ್ಕೆ.
ಇನ್ನೂ 2 ಏನಾಗುತ್ತೆ, ಈಗ ನೀವು ಹೇಳಿದಾಗೆ ಈ ಪಾಪ್ಯುಲೇಷನ್ ಅಂತೀವಿ ನಾವು, ಒಂದೇ ತಾಯಿಯ ಮಕ್ಕಳು ಎಲ್ಲ ಒಂದೇ ಪಾಪ್ಯುಲೇಷನಲ್ಲಿದ್ದಾಗ ಅದು ಸ್ವಲ್ಪ ಎಲ್ಲವೂ ಕೂಡ ಒಂದೇ ಸಾರಿ ಕಟ್ಟಲ್ಲ, ಸ್ವಲ್ಪ ಲೇಟಾಗಿ ಕಟ್ಟುತ್ತೆ, ಸ್ವಲ್ಪ ಜಲ್ದಿ ಕಟ್ಟುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಇನ್ನೊಂದು 2 ದಿನ ಜಾಸ್ತಿ ಕೊಡ್ತೀವಿ ಅದನ್ನು. ಟೋಟಲ್ 6 ದಿನ ಆಯಿತು. ಸೊ ಸ್ಪಿನ್ನಿಂಗ್ ಆದ 6 ದಿನವರೆಗೆ ಅದನ್ನು ಇಟ್ಟುಬಿಟ್ಟು 6ನೇ ದಿನ ನಾವು ಅದನ್ನು ಗೂಡನ್ನು ಚಂದ್ರಿಕೆಯಿಂದ ಬೇರ್ಪಡಿಸಬೇಕು, ಹಾರ್ವೆಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಮಾಡಿದರೆ ಅದನ್ನು ಸೆನ್ಸಿಟಿವ್ ಆಗಿರೋದ್ರಿಂದ ಕಕೂನು ಗೂಡು ಕಟ್ಟುವುದು ನಿಂತು ಬಿಡುತ್ತೆ. ಸ್ವಲ್ಪ ಫಿಸಿಕಲ್ ಡ್ಯಾಮೇಜ್ ಅಂತೀವಿ, ಅಂದರೆ ಅದಕ್ಕೆ ಹುಳಕ್ಕೆ ತೊಂದರೆ ಆಗಿ ಒಳಗೆ ಸಾಯೋ ಅವಕಾಶಗಳು ಕೂಡ ಉಂಟು. ಹಾಗಾಗಿ ನಾವು ಅದನ್ನು 6ನೇ ದಿನ ಇಲ್ಲ 7ನೇ ದಿನನ ಬಿಚ್ಚಬೇಕು. ಅಂದರೆ 6 ದಿವಸ ಸಂಪೂರ್ಣವಾಗಿ ಅದು ಗೂಡು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬಾನುಲಿ ಕೃಷಿ ಬೆಳೆಗೋ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಸುರೇಶ್ ದೇವಾಂಗ್ ಹಾಗೂ ಸ್ಮಿತಾ ದೇವಾಂಗ್ ದಂಪತಿಗಳ ಹೊಸ ಚಿಗುರು ತೋಟದಲ್ಲಿ. ನಾನು ಸುರೇಶ್ ದೇವಾಂಗ್. ನಾನು ಸ್ಮಿತಾ ದೇವಾಂಗ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ತಪ್ಪದೇ ಬನ್ನಿ. ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ. ಈ ಬಾರಿಯ ಅತಿಥಿ ಭದ್ರಾವತಿ ತಾಲೂಕು ಬಾರಂದೂರು ಅಂಚೆ ಗುಡ್ಡದಹಟ್ಟಿಯ ಪಂಚಮ ವೇದ ತೋಟದ ವೇದಾ ಮನೋಹರ್ ಮಸ್ಕಿ ಅವರು. ಗ್ರಾಮೀಣ ಮಹಿಳೆಯರಿಗೆ ಬೆರಕೆ ಸೊಪ್ಪು ಗುರುತಿಸುವ ಸ್ಪರ್ಧೆ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಸ್ವಾಗತ ಸುಸ್ವಾಗತ, ಆಲ್ ಆರ್ ವೆಲ್ಕಮ್. ಬನ್ನಿ. ಸಾವಯವ ಉತ್ಪನ್ನ, ಎರೆಗೊಬ್ಬರ ಪ್ರದರ್ಶನ ಹಾಗೂ ಮಾರಾಟವೂ ಉಂಟು. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಇದೇ 26ರಂದು ಸೋಮವಾರ ಹೆಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಹೊಸ ಚಿಗುರು ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈ ಚಂದ್ರಿಕೆಗಳ ಬಗ್ಗೆ ಹೇಳಿ. ಈ ಚಂದ್ರಿಕೆನ ಬಳಕೆ ಮಾಡೋದು ಯಾವಾಗ ಶುರುವಾಗಿರ್ಬೋದು, ಏನು ಎತ್ತ? ನಮ್ಮ ಭಾರತದಲ್ಲಿ ನಾವು ಇಟ್ಬಿಟ್ಟು ನೋಡಿದರೆ ಸರ್, ಚಂದ್ರಿಕೆಗಳು ಬಳಕೆ ಆಗಿರೋದು ಬಂದು ಇದೆ ಬ್ಯಾಂಬೂ ಚಂದ್ರಿಕೆ. ಆ ಥರದ್ದು ಚಂದ್ರಿಕೆ ಎಲ್ಲ ಬಳಕೆಯಲ್ಲಿ ಇದ್ದು ಮೊದಲಿಂದ. ಆದರೆ ಅಡ್ವಾನ್ಸ್ಡ್ ಚಂದ್ರಿಕೆ ನಾವು ಅಂತೀವಿ. ಸ್ವಲ್ಪ ನಾನು ವಿವರಣವಾಗಿ ನಿಮಗೆ ಹೇಳ್ತೀನಿ ಅದರ ಬಗ್ಗೆ. ಆ ಚಂದ್ರಿಕೆಗಳು ಎಲ್ಲ ಈ ಜೈಕಾ ಅಂತೇಳಿ ಒಂದು ಪ್ರಾಜೆಕ್ಟ್ ನಮ್ಮದರಲ್ಲಿ ನಡೆಯಿತು, CSRT ತರಬೇತಿ ಕೇಂದ್ರದಲ್ಲಿ. ಆ ಸಮಯದಲ್ಲಿ 2000 ಆ ಸಮಯದಲ್ಲಿ ಈ ಪ್ಲಾಸ್ಟಿಕ್ ಮೌಂಟೇಜ್ಗಳನ್ನು ಬಳಸೋದು ಕಂಡು ಬಂದಿತ್ತು. ಅಲ್ಲಿಂದ ಈ ಪ್ಲಾಸ್ಟಿಕ್ ಮೌಂಟೇಜಸ್ ಅನ್ನೋದು, ಪ್ಲಾಸ್ಟಿಕ್ ಚಂದ್ರಿಕೆ ಅನ್ನೋದನ್ನು ನಾವು ಬಳಸೋದು ಶುರು ಮಾಡಿದ್ವಿ. ಈ ಬಿದಿರಿನ ಚಂದ್ರಿಕೆಗಳ ಬಗ್ಗೆ ಹೇಳಿ ಸರ್. ಹಾಂ ಸರ್, ಅದೇ ಈಗ ನಾವು ಆ ಪ್ರಕ್ರಿಯೆ ಏನಿರುತ್ತೆ, ಹುಳಗಳನ್ನು ಎತ್ತಿಬಿಟ್ಟು ಚಂದ್ರಿಕೆ ಮೇಲೆ ಹಾಕೋದು, ಅದನ್ನು ನಾವು ಮೌಂಟಿಂಗ್ ಅಂತೀವಿ ಸರ್. ಈ ಮೌಂಟಿಂಗ್ನಲ್ಲಿ 2 ವಿಧ ಇರ್ತವೆ. ಒಂದು ಬಂದುಬಿಟ್ಟು ಹುಳವನ್ನು ಎತ್ತಿಕೊಂಡು ನಾವು ಚಂದ್ರಿಕೆಯಲ್ಲಿ ಬಿಡುವುದು, ಇನ್ನೊಂದು ಅವು ಸ್ವತಃ ತಾವೇ ಚಂದ್ರಿಕೆಯ ಮೇಲೆ ಹತ್ತುಬಿಟ್ಟು ಗೂಡು ಕಟ್ಟುವುದು. ಈಗ ಪ್ರಸ್ತುತದಲ್ಲಿ ಹಣ್ಣಾದ ಹುಳಗಳ ಮೇಲೆ ಚಂದ್ರಿಕೆಯನ್ನು ಇಟ್ಟರೆ ಅವೇ ಮೇಲೆ ಹತ್ತಿ ಗೂಡನ್ನು ಕಟ್ಟುತ್ತೆ. ಇದನ್ನು ನಾವು ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂತೀವಿ ಸರ್. ಇದರದ್ದು ಒಂದು ಗುಣ ಏನೆಂದರೆ, ಹಣ್ಣಾಗಿದ್ದ ಹುಳ ಗುರುತ್ವ ಆಕರ್ಷಣ ಶಕ್ತಿಯ ವಿರುದ್ಧ ದಿಕ್ಕಿನಲ್ಲಿ ಮೇಲೆ ಹತ್ತುತ್ತೆ. ಆದ ಕಾರಣ ನೀವು ಯಾವುದೇ ಇಟ್ಟರು ಸಪೋರ್ಟಿಗೆ ಇಟ್ಟರೆ, ಯಾವುದೇ ಚಂದ್ರಿಕೆ ಇರಲಿ ನೀವು ಇಟ್ಟರೆ ಅದು ಗೂಡು ಕಟ್ಟುತ್ತೆ ಹತ್ತುಬಿಟ್ಟು. ಆದರೆ ಈ ಬ್ಯಾಂಬೂ ಚಂದ್ರಿಕೆ ಅಂದರೆ, ನೀವು ಬ್ಯಾಂಬೂ ಚಂದ್ರಿಕೆಯನ್ನು ಬಳಸೋದು ಆರಂಭಿಸಿದ್ದು ಭಾಳ ಪುರಾತನ. ಅದು ಮೊದಲು ಬಂದಿರೋದೇ ಬ್ಯಾಂಬೂ ಚಂದ್ರಿಕೆ. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, ಈ ಮಲ್ಬರಿ ಸೊಪ್ಪಿನ ಕಡ್ಡೆ ಏನಿದೆ ಅದರಲ್ಲೇ ಅವು ಗೂಡು ಕಟ್ಬಿಡ್ತಿದ್ವು. ಅಲ್ಲಿಂದ ಅವರು ಗೂಡನ್ನು ತೆಗೆದುಬಿಟ್ಟು ದಾರವನ್ನು ತೆಗಿತಿದ್ರು. ಈಗ ಅದನ್ನು ಮಾಡಿ ಚಂದ್ರಿಕೆ ಅನ್ನೋದು ಬಂದಿದ್ದೆ ಬ್ಯಾಂಬೂಯಿಂದ. ಅದು ಬಿಟ್ಟು ಈಗ ಈ ಚಂದ್ರಿಕೆ ಏನಾಗಿದೆ, ಬ್ಯಾಂಬೂ ಚಂದ್ರಿಕೆಯಲ್ಲಿ ನೀವು ನೋಡ್ಬೋದು, ಅದು 1.8 ಉದ್ದ, 1.2 ಮೀಟರ್ ಅಗಲ ಇರುತ್ತೆ. ನೀವು ಆ ಚಂದ್ರಿಕೆ 40ರಿಂದ 50 ಹುಳಗಳನ್ನು ಒಂದು ಚದರ ಅಡಿನಲ್ಲಿ ಹಾಕ್ಬೋದು ಅದರಲ್ಲಿ. ಈ ಬ್ಯಾಂಬೂ ಚಂದ್ರಿಕೆಯಲ್ಲಿ ಏನಾಗಿದೆ ಅಂದರೆ, ಅದರದ ಅನುಕೂಲಗಳು ಏನಂದರೆ, ಅದು ಕಮ್ಮಿ ದರಲ್ಲಿ ಸಿಗುತ್ತೆ, ಮಾರುಕಟ್ಟೆಯಲ್ಲಿ ಸಿಗುತ್ತೆ, ರೈತ ಅವನು ಸ್ವತಃ ಮಾಡ್ಕೋಬೋದು ಇದನ್ನು. ಇದು ಅದರದ ಅನುಕೂಲಗಳು. ಅನಾನುಕೂಲಗಳು ಏನಂದರೆ, ಇದರಲ್ಲಿ ದೊಡ್ಡ ಅನಾನುಕೂಲ ಅಂದರೆ
ಈ ಹುಳ ಏನಾಗಿದೆ 5,000 ವರ್ಷದಿಂದ ನಾವು ಒಂದೇ ಟೆಂಪರೇಚರಲ್ಲಿ ಉಷ್ಣತೆ ಒಂದೇ ತೇವಾಂಶದಲ್ಲಿ ಇಟ್ಟುಬಿಟ್ಟು ಬೆಳೆಸಿರೋದ್ರಿಂದ ಅವು ಏನಾಗಿದೆ ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿಬಿಟ್ಟಿದೆ ಅದರದ್ದು. ಆ ಕಮ್ಮಿ ಆಗಿರೋ ಕಾರಣ ಅದು ಏನಾಗಿದೆ ಈ ಚಂದ್ರಿಕೆಯನ್ನು ನಾವು ಡಿಸ್ಇನ್ಫೆಕ್ಷನ್ ಮಾಡಬೇಕು. ಬ್ಲೀಚಿಂಗ್ ಪೌಡ್ರ್ನಲ್ಲಿ ತೊಳಿಬೇಕು, ಸ್ವಚ್ಛತೆ ಮಾಡಬೇಕು. ನಾವು ಈ ಸ್ವಚ್ಛತೆ ಮಾಡೋದಕ್ಕೆ ಬ್ಯಾಂಬು ಚಂದ್ರಿಕೆಯನ್ನು ಬಳಸೋದಕ್ಕೆ ಆಗಲ್ಲ. ಬಳಸೋದಕ್ಕೆ ಯಾವಾಗ ಆಗಲ್ಲ, ಈ ಚಂದ್ರಿಕೆಯಲ್ಲಿ ರೋಗ ಬರೋ ಅವಕಾಶಗಳು ಜಾಸ್ತಿ ಉಂಟು. ಆದ ಕಾರಣ ನೀವು ಚಂದ್ರಿಕೆಗಳ ಸುತ್ತ ಹಾಕಿದಾಗೆ ಈ ಹೊಸ ಚಂದ್ರಿಕೆ ತಂದಿದ್ದೀರ ಬಿದಿರದು, ಹೊಸ ಚಂದ್ರಿಕೆಯಲ್ಲಿ ಹಾಕಿದಾಗ ಅದು ಚೆನ್ನಾಗೇ ಬರ್ಬೋದು. ಅದನ್ನು ನೀವು ಡಿಸ್ಇನ್ಫೆಕ್ಷನ್ ಮಾಡ್ದಂಗೆ ವಾಶ್ ಮಾಡ್ದಂಗೆ ಅದೇ ಥರ ನೆಕ್ಸ್ಟ್ ಬೇರೆ ಹಾಗೆ ಯೂಸ್ ಮಾಡ್ತಾ ಹೋದಾಗೆ ಅವಾಗ ನಿಮಗೆ ಮೋರ್ಟಾಲಿಟಿ ಅಂದರೆ ಆ ಚಂದ್ರಿಕೆಯಲ್ಲಿ ಹುಳ ಸಾಯೋದು ಕಂಡು ಬರ್ಬೋದು. ಆ ಚಂದ್ರಿಕೆನಲ್ಲಿ ಹಣ್ಣುಳ ಹಾಕಿದಾಗಲೂ ಕಾಯಿಲೆ ಬರೋ ಸಾಧ್ಯತೆ ಇದೆಯಾ? ಇದೆ ಸರ್. ಬಂದಿರೋದನ್ನ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಸ್ವಲ್ಪ ಸೆಕೆಂಡರಿ ಕಂಟಾಮಿನೇಷನ್ ಏನು ಬಂದಿರೋದು ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಅದು ಬಿಟ್ಟು ಕೂಡ ಅದರಲ್ಲಿ ಬರೋ ಸಾಧ್ಯತೆ ಇದೆ. ಅಂದರೆ ಚಂದ್ರಿಕೆಗಳನ್ನು ಪ್ರತಿ ಬಾರಿ ಬಳಸುವಾಗಲೂ ಬಿದಿರಿಂದ ಬಳಸಿದರೆ ಅದನ್ನು ಸೋಂಕು ನಿವಾರಣೆ ಮಾಡೇ ಬಳಸಬೇಕು. ಕರೆಕ್ಟ್ ಅಲ್ವೇ? ಹೌದು. ಸೋಂಕು ನಿವಾರಣೆ ಮಾಡೋಕ್ಕಾಗ್ದಲೇ ಹೋದರೆ ಕಾಯಿಲೆ ಬರುತ್ತೆ. ಮತ್ತು ಹುಳುಗಳು ಸಾಯೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸರ್ ನಾವು ಒಳ್ಳೆಯ ಚಂದ್ರಿಕೆ ಅಂದರೆ ಅದರದ್ದು ಗುಣಗಳು ಎಲ್ಲ ವಿಸ್ತಾರವಾಗಿರಬೇಕು, ಸಾಕಷ್ಟು ಸ್ಥಳ ಇರಬೇಕು ಹುಳವನ್ನು ಬಿಡೋದಕ್ಕೆ. ಅದು ಜಾಸ್ತಿ ಅಂದರೆ ನಾವು ನಮ್ಮದು ಒಂದು ಹೇಳಿದ್ದೀವಿ ಮೊದಲನೇ ಚಂದ್ರಿಕೆ ಹೇಗೆ ಇರಬೇಕು ಅಂದರೆ ಹೇಗೆ ಇದ್ದರೆ ಒಳ್ಳೆಯದು ಹುಳ ಆರೋಗ್ಯಕ್ಕೆ ಅಂತೇಳಿ. ಅದರಲ್ಲಿ ಮೊದಲನೇದಾಗಿ ಅದರ ಸ್ಥಳ ಜಾಸ್ತಿ ಇರಬೇಕು, ಹುಳ ಬಿಡೋಷ್ಟು ಏಕರೂಪದಲ್ಲಿ ಇರಬೇಕು ಸರ್. ಒಂದು ಮೇಲೆ ಕೆಳಗೆ ಇದ್ದರೆ ಅದಕ್ಕೆ ಗೂಡು ಕಟ್ಟೋದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದು ಸರಿಯಾಗಿ ಗೂಡು ಕಟ್ಟೋದಕ್ಕೆ ಆಗಲ್ಲ. ಒಂದೇ ಸಮ ಇದ್ದರೆ ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಗೂಡು ಕಟ್ಕೊತ ಬರುತ್ತೆ. ಆದ ಕಾರಣ ಏಕರೂಪದಲ್ಲಿರಬೇಕು. ಇನ್ನೊಂದು ತೇವಾಂಶ ಹೀರುಗಳ ಒಂದು ಗುಣ ಇರಬೇಕು. ಈಗ ನಾವು ಪ್ಲಾಸ್ಟಿಕ್ ಚಂದ್ರಿಕೆ ಇರಲಿ ಯಾವುದೂ ಇರಲಿ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಯಾವುದೋ ಒಂದು ಹಾಕ್ತೀವಿ, ಅದು ಅದು ಮಾಡಿದಾಗೆ ಅಲ್ಲಿರೋ ನೀರು ತೇವಾಂಶ ಎಲ್ಲ ಒಳಗಡೆ ಹೀರ್ಕೊಳ್ಳಿ ಅಂತ. ಯಾಕೆಂದರೆ ತೇವಾಂಶ ಜಾಸ್ತಿ ಆಯ್ತಂದರೆ ಅಲ್ಲಿಂದನೇ ರೋಗಗಳು ಶುರು ಆಗೋದು. ತೇವಾಂಶದಿಂದನೇ ಜಾಸ್ತಿ ರೋಗ ಬರೋದು. ಎಸ್ಪೆಷಲಿ ಇವು ವೈರಸ್ ಅಂತೀವಿ ನಾವು, ಈ ವೈರಸ್ ಬರೋದೇ ತೇವಾಂಶ ಜಾಸ್ತಿ ಅಂದರೆ. ಆದ ಕಾರಣ ಅದನ್ನು ಒಂದು ತೇವಾಂಶ ಹೀರ್ಕೊಳ್ಳೋ ಶಕ್ತಿ ಅಥವಾ ಗುಣ ಇರುವ ಒಂದು ಚಂದ್ರಿಕೆಯನ್ನು ನಾವು ಬಳಸಬೇಕು. ಮೂರನೇದಾಗಿ ಅದು ಸುಲಭವಾಗಿ ದೊರೆಯಬೇಕು, ಗೂಡು ತೆಗೆಯಲು ಸುಲಭವಾಗಿರಬೇಕು ನಮಗೆ, ಮತ್ತು ಸಂಗ್ರಹಿಸಲು ಅದನ್ನು ನಾವು ಈಗ ಒಂದು ಸಾರಿ ಬಳಸಿದ ಮೇಲೆ ಅದನ್ನು ತೆಗೆದು ಇಡಬೇಕು. ನಾವು ಒಂದು 2-3 ತಿಂಗಳು ನಾವು ಬಳಸೋಂಗಿಲ್ಲ ಅಂದರೆ ಅದು ತೆಗೆದಿಟ್ಟಾಗೂ ಅದನ್ನು ಏನೂ ಆಗ್ದಂಗೆ ನೀಟಾಗಿ ಇರೋ ಥರ ಅಂಥದ್ದೊಂದು ಗುಣ ಇರೋ ಚಂದ್ರಿಕೆ ಒಳ್ಳೆಯ ಚಂದ್ರಿಕೆ ನಮಗೆ. ಈ ಬ್ಯಾಂಬು ಚಂದ್ರಿಕೆ ಬಗ್ಗೆ ನಿಮಗೆ ಬಿರುದು ಚಂದ್ರಿಕೆ ಬಗ್ಗೆ ಹೇಳಿದೆ. ಈಗ ಅದಾದಮೇಲೆ ನಂತರ ಬಂದಿರೋದು ಪ್ಲಾಸ್ಟಿಕ್ ಚಂದ್ರಿಕೆ. ಈ ಪ್ಲಾಸ್ಟಿಕ್ ಚಂದ್ರಿಕೆ 2x3 ಅಡಿ, ಇಲ್ಲಿ ಜಿಗ್ ಜಾಗ್ ಫ್ಯಾಷನ್ ಅಂತಾರೆ ಸರ್. ಹೀಗೆ ಮೇಲೆ ಕೆಳಗೆ ಆಗಿ ಇರುತ್ತೆ. ಅದು ಈ ಸಮುದ್ರದ ಅಲೆ ಬಂದಂಗೆ ಆ ಥರ ಕೆಳಗೆ ಮೇಲೆ ಸರ್. ಅದರಲ್ಲಿ 2x3 ಅಡಿ ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ನಾವು 300ರಿಂದ 350 ರೇಷ್ಮೆ ಹುಳವನ್ನು ಹಾಕ್ಬೋದು. ಇದಕ್ಕಿಂತ ನೀವು ಕಮ್ಮಿ ಹಾಕಿದರೆ ತೊಂದರೆ ಇಲ್ಲ. ಅದಕ್ಕಿಂತ ನೀವು 350ಕ್ಕಿಂತ ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತೆ, ಅದಕ್ಕೆ 2 ಹುಳ ಸೇರಿ ಒಂದು ಗೂಡು ಕಟ್ಬಿಡುತ್ತೆ. ಅದನ್ನು ನಾವು ಡಬಲ್ ಅಂತೀವಿ, ಜಂಟಿ ಗೂಡು ಆಗುತ್ತೆ. ಈಗ ನೀವು ಒಂದು ರೂಮ್ನಲ್ಲಿ 20 ಜನ ಕುಂದಿರ್ಬೋದಂದರೆ ನಾವು ಅದರಲ್ಲಿ 40 ಜನಕ್ಕೆ ಸೇರಿಸ್ತೀವಿ, 60 ಜನಕ್ಕೆ ಹಾಕ್ತೀವಿ. 60 ಜನಕ್ಕೆ ಹಾಕ್ಬಿಟ್ಟು ಎಲ್ಲ ಕಿಟಕಿನ ಮುಚ್ಚಿಬಿಟ್ರೆ ನಮಗೆ ಗಾಳಿ ಆಡೋದಕ್ಕೆ ತೊಂದರೆ ಹೇಗಾಗುತ್ತೇನೋ ಅದೇ ತರಹ ಈ ರೇಷ್ಮೆ ಹುಳುಗಳಿಗೂ ಕೂಡ 350ಕ್ಕಿಂತ ಜಾಸ್ತಿ ಹಾಕಿಬಿಟ್ಟು ಇದು ಮಾಡಿದರೆ ಉಸಿರಾಟದ ತೊಂದರೆ ಆಗುತ್ತೆ. ಆ ತೊಂದರೆಯಿಂದ ನಮಗೆ ಗೂಡುಗಳು ಕಟ್ಟೋದ್ರಲ್ಲಿ ಸ್ವಲ್ಪ ಹುಳುಗಳು ಸತ್ತು ಹೋಗ್ಬಿಡುತ್ತೆ, ಗೂಡು ಕಟ್ಟೋಕೆ ಆಗ್ದಂಗೆ. ಈ ಹುಳುಗಳನ್ನು ಅದಕ್ಕಾಗಿಯೇ 350ಗೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕು. ಏನೇ ಇರಲಿ 2x3 ಅಡಿನ 350 ಹುಳ ಹಾಕಿ ಇದು ಮಾಡಬೇಕು. ಇದರ ಅನುಕೂಲಗಳು ಏನಂದರೆ ಬೆದರು ಚಂದ್ರಿಕೆಯಲ್ಲಿ ನಾನು ಹೇಳಿದೆ ನಿಮಗೆ, ಅದನ್ನು ಸ್ವಚ್ಛತೆ ಮಾಡೋಕ್ಕಾಗಲ್ಲ. ಇದರಲ್ಲಿ ದೊಡ್ಡ ಅನುಕೂಲ ಏನಂದರೆ ಇದನ್ನು ಸ್ವಚ್ಛತೆ ಮಾಡಬಹುದು. ನಾವು ಸ್ವಚ್ಛತೆ ಮಾಡಿಡ್ಬೋದು, ಬೀಚಿಂಗ್ನಲ್ಲಿ ಹಾಕಿಡ್ಬೋದು, ವಾಶ್ ಮಾಡ್ಬೋದು ಅದರಿಂದ. ಸೊ ಹೀಗಾಗಿಂದ ರೋಗ ಬರುವ ಸಾಧ್ಯತೆ ಕಡಿಮೆ. ಇದು ಇನ್ನೊಂದು ಏನಂದರೆ ಇದು ಹಗುರವಾಗಿರುತ್ತೆ, ಈಸಿಯಾಗಿ ಎತ್ತಬೋದು. ನೀವು ಜಾಗ ಇರುತ್ತೆ, ನಿಮಗೆ ಸ್ವಚ್ಛತೆ ಮಾಡ್ಬೋದು. ಎಲ್ಲ ವಿಧವಾಗಿ ನೋಡಿದಾಗೆ ಈ ಪ್ಲಾಸ್ಟಿಕ್ ಚಂದ್ರಿಕೆ ಬಿದಿರು ಚಂದ್ರಿಕೆ ನೋಡಿದರೆ ಇದು ಉತ್ತಮ. ಸ್ವಲ್ಪ ಇಲ್ಲಿ ಹುಳ ಆಯ್ಬೇಕಾದಂತಹ ಅವಶ್ಯಕತೆ ಇರಲ್ಲ ಅಲ್ವೇ ಪ್ಲಾಸ್ಟಿಕ್ ಚಂದ್ರಿಕೆ ಬಳಸುವಾಗ? ಹೌದು ಸರ್, ಹಂಗೆ ಆ ಥರನೂ ಮಾಡಬಹುದು. ಹುಳ ಇಲ್ಲಿ ಹುಳ ಆರಿಸೋ
ಆರಿಸೋದು ಬೇಕಾಗಲ್ಲ ಅಲ್ವಾ? ಅಂದ್ರೆ ಏನು ಅವರು ಮೇಜ್ ಮಾಡಿರ್ತಾರೆ ಹುಳು ಸಾಕೋದಕ್ಕೆ, ಆ ಮೇಜ್ ಮೇಲೆನೆ ಪ್ಲಾಸ್ಟಿಕ್ ಚಂದ್ರಿಕೆ ಹರಡ್ಬಿಡ್ಬೋದು ಅಲ್ವೇ? ಹಾಗಾಗಿ ನೀವೇ ಹೇಳ್ದಾಗೆ ಹುಳ ಮೇಲೆ ಹತ್ಕೊಂಡು ಹೋಗುತ್ತೆ, ಗೂಡನ್ನ ಕಟ್ಟುತ್ತೆ. ಅಂದ್ರೆ ಕಂಟಾಮಿನೇಷನ್ ಇರಲ್ಲ. ಈ ಕೈಯಿಂದ ಆಯೋದು ತೆಗಿಯೋದು ಬಿಡೋದು ಮಾಡಿದಾಗ ರೇಷ್ಮೆ ಹುಳು ಚರ್ಮ ಹರಿಬೋದು, ಬೇರೆ ರೀತಿಯ ಇನ್ಫೆಕ್ಷನ್ ಆಗ್ಬೋದು, ನಮ್ಮಿಂದಲೇ ಇನ್ಫೆಕ್ಷನ್ ರೇಷ್ಮೆ ಹುಳುಗೆ ಆಗ್ಬೋದು. ಅಂದ್ರೆ ಪ್ಲಾಸ್ಟಿಕ್ ಚಂದ್ರಿಕೆಯಿಂದ ಅದಾಗೋದಿಲ್ಲ ಅಲ್ವೇ? ಎಷ್ಟು ಪ್ಲಾಸ್ಟಿಕ್ ಚಂದ್ರಿಕೆ ಬೇಕಾಗ್ಬೋದು ಅಂದಾಜು? ಒಂದು 100 ಮೊಟ್ಟೆ ಹುಳ ಸಾಕ್ತೀನಿ ಅಂತಾದ್ರೆ ಒಂದರಲ್ಲಿ 350 ಸರ್, 60,000 ಹುಳ ಇರುತ್ತೆ. ಇವಾಗ ಬರೋವರಿಗೆ ನಾವು ಬೈ ಬಗ್ಗೆ ಮಾತಾಡ್ತೀವಿ, ಬೈ ವೋಲ್ಟೇಜ್ ಹುಳದ ಬಗ್ಗೆ. 60,000 ಅಂದರೆ ಎಲ್ಲದೂ ಒಂದು ವೇಳೆ ಬದುಕಿದ್ರು ನಾವು ಆ ಲೆಕ್ಕದಲ್ಲಿ 1,000ಗೆ 3 ತೊಗೊಂಡ್ರು ಇದು ಲೆಕ್ಕ ಬರುತ್ತೆ ಸರ್. ಅದು 1000 ಅಂದರೆ 3 × 1,180 ಚಂದ್ರಿಕೆ ಬೇಕಾಗ್ಬೋದು, ಇಲ್ಲ 200 ಚಂದ್ರಿಕೆ. ಪ್ಲಾಸ್ಟಿಕ್ ಚಂದ್ರಿಕೆಗಳಲ್ಲೂ ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆಯಾ? ಸಮಸ್ಯೆಗಳೇನಾದ್ರು ಇದೆಯಾ? ಹೌದು ಸರ್, ಏನು ಡಿಸ್ಅಡ್ವಾಂಟೇಜಸ್ ಇದ್ದೇ ಇದೆ ಸರ್. ಅದು ಏನಂದರೆ ಈ ಇಲಿಗಳು ಕಚ್ಚಿ ಬಿಸಾಕೋದು ಸಾಧ್ಯತೆ ಇದೆ ಅದರಲ್ಲಿ, ಪ್ಲಾಸ್ಟಿಕ್ ಮೊಟ್ಟೆ. ಇದು ಬಿದಿರು ಇದ್ರಲ್ಲೂ ಇದೆ ಸಮಸ್ಯೆ, ಇಲ್ಲ ಅಂತೇಳಿಲ್ಲ. ಒಂದು ದೊಡ್ಡ ಸಮಸ್ಯೆ. ಇನ್ನೊಂದು ಬಂದು ಇದನ್ನು ಬಳಸ್ತಾ ಹೋದಂಗೆ ನಾವು ಪ್ಲಾಸ್ಟಿಕ್ ಮೊಟ್ಟೆ ಚಂದ್ರಿಕೆಯನ್ನು ಅದರದ್ದು ಗಾತ್ರ ಏನಿದೆ, ಆಕಾರ, ಅದು ಎಲ್ಲ ಡಿ ಶೇಪ್ ಆಗಿಬಿಡುತ್ತೆ. ಡಿ ಶೇಪ್ ಆದಮೇಲೆ ಏನಾಗುತ್ತೆ, ನಮ್ಮ ಗೂಡು ಏನಿದೆ ನಾವು ಅಂದ್ಕೊಂಡಿರೋ ಪ್ಲಾಸ್ಟಿಕ್ ಮೊಂಟೇಜ್ ಬಳಸೋ ಭಾಳ ಒಂದು ದೊಡ್ಡ ಉಪಯೋಗ ಏನಂದರೆ ಗೂಡು ಒಂದೇ ಆಕಾರದಲ್ಲಿ ಬರುತ್ತೆ. ಈಗ ಈ ಶೇಪೇ ಹೋಗ್ಬಿಟ್ರೆ ಪ್ಲಾಸ್ಟಿಕ್ ಚಂದ್ರಿಕೆಗೆ, ಅವಾಗ ಆ ಗೂಡು ಎಲ್ಲವೂ ಒಂದೇ ಶೇಪಲ್ಲಿ ಬರೋಲ್ಲ. ಅದರದ್ದು ಏನು ಯೂಸ್ ಇರುತ್ತೆ ಅದನ್ನು ಕಳ್ಕೊಂಡ್ಬಿಡ್ತೀವಿ ನಾವು. ಆದ ಕಾರಣ ಇದನ್ನು ಬಳಸಿದ್ರೂ ಒಂದು 8 ವರ್ಷದಿಂದ 10 ವರ್ಷ ಸರ್. 8 ರಿಂದ 10 ವರ್ಷ ಪ್ಲಾಸ್ಟಿಕ್ ಚಂದ್ರಿಕೆನ ಅದನ್ನೇ ಬಳಸ್ಬೋದು. ನಂತರ ಹೊಸದನ್ನು ಖರೀದಿ ಮಾಡಬೇಕಾಗತ್ತೆ. ಖರೀದಿ ಮಾಡಲೇಬೇಕು ಸರ್. ಖರೀದಿ ಮಾಡಿ ಧಾರಣೆ ಏನಾಗ್ಬೋದು ಸರ್ ಅಂದಾಜು? ಸರ್ ಒಂದು ಈಗ 2x3 ಚಂದ್ರಿಕೆ ಹೇಳಿದೆ, ಒಳ್ಳೆಯ ಕ್ವಾಲಿಟಿ ನಿಮಗೆ 55 ರೂಪಾಯಿಗೆ ಸಿಗುತ್ತೆ ಸರ್. ಓಕೆ. ಬಿದಿರಿನ ಚಂದ್ರಿಕೆ ಅದು ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ. ಬಿದಿರಿನ ಚಂದ್ರಿಕೆ ಇದರದ್ದು ಏನಂದರೆ ರೈತ ಅವರೇ ಸ್ವತಃವಾಗಿ ತೊಗೊಂಡು ಮಾಡ್ಬೋದು, ಆದ ಕಾರಣ ಅವರು ಯೂಸ್ ಮಾಡ್ಬೋದು. ಓಕೆ. ಈಗ ಪ್ಲಾಸ್ಟಿಕ್ ಚಂದ್ರಿಕೆ ಆಯಿತು, ಬಿದಿರಿನ ಚಂದ್ರಿಕೆ ಆಯಿತು. ನಿಮ್ಮ ಅತಿ ದೊಡ್ಡ ಸಂಶೋಧನೆ ಅಂದರೆ ರೋಟ್ರಿ ಮೌಂಟೇಜಸ್. ಹೌದು ಸರ್. ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಹೌದು ಸರ್. ಬಿದಿರಿನ ಚಂದ್ರಿಕೆಯಲ್ಲಿ ಒಂದು ಪ್ರಾಬ್ಲಮ್ ಇದ್ದಿದ್ದೇನೆಂದರೆ ಸರ್, ಇದಕ್ಕೆ ನೋಡಿದಾಗೆ ನಾವು ರೋಟ್ರಿ ಚಂದ್ರಿಕೆಯಲ್ಲಿ ಏರಿಯೇಷನ್, ಹವಾ, ಗಾಳಿ ಚೆನ್ನಾಗಿ ಆಡುತ್ತೆ. ಗಾಳಿ ಚೆನ್ನಾಗಿ ಆಡೋದ್ರಿಂದ ಈ ರೋಟ್ರಿ ಮೌಂಟೇಜಲ್ಲಿ ಹುಳು ಸಾಯುವುದು ಕಮ್ಮಿ. ಆ್ಯಂಡ್ ನೀವು ಹೇಳಿದಾಗೆ ಇದರಲ್ಲಿ ನಾವು ಎತ್ತಿ ಹಾಕೋದಿಲ್ಲ, ಒಂದು ಸಾರಿ ಬಿಟ್ಟರೆ ಮೌಂಟೇಜ್ ಮೇಲೆ ಅದ್ರ ಪಾಡಿಗೆ ಅದೇ ಮೇಲೆ ಹೋಗ್ಬಿಟ್ಟು ಗೂಡು ಪ್ರತಿಯೊಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಒಂದೊಂದು ಇದರಲ್ಲಿ ಹೋಗಿ ಅದೇ ಗೂಡು ಕಟ್ಟಿ ನೀಟಾಗಿರುತ್ತೆ. ಇದರಲ್ಲಿ ನಾವು ಒಂದು ಸೆಟ್ ಇರುತ್ತೆ ಚಂದ್ರಿಕೆದು, ಆ ಸೆಟ್ ಒಂದು ಚಂದ್ರಿಕೆಯಲ್ಲಿ 1,560 ಹುಳವನ್ನು ಬಿಡ್ಬೋದು. ಇದರಲ್ಲಿ ನಾವು ಇದೇ ಚಂದ್ರಿಕೆಯನ್ನು ನಾವು ಆ ಪ್ಲಾಸ್ಟಿಕ್ ಚಂದ್ರಿಕೆನ ಹೆಂಗೆ ಮೇಜ್ ಮೇಲೆ ಹಾಕಿದ್ರೆ ಹುಳ ಅದ್ರ ಮೇಲೆ ಹೋಗಿ ಗೂಡು ಕಟ್ಟಿರ್ತಾನೆ, ಇದಕ್ಕೆ ಕೂಡ ಆ ಅವಕಾಶ ಇದೆ ಮಾಡಿದೆ. ಸೊ ನಾವು ಆ ಮೇಜಿನ ಮೇಲೆ ರೋಟ್ರಿ ಚಂದ್ರಿಕೆಗಳನ್ನು ಇಟ್ಟರೆ ಅದು ಗೂಡು ಅದ್ರ ಮೇಲೆ ಹೋಗಿ ಅದು ಜಾಗ ಹುಡುಕಿ ಅದೇ ಗೂಡು ಕಟ್ಟುತ್ತೆ. ಸೊ ಇದ್ರದ್ದು ನಾನು ಒಂದು ಒಳ್ಳೆಯ ಚಂದ್ರಿಕೆ ಅಂದರೆ ಏನೇನು ಗುಣ ಬೇಕಂದಿದ್ನೋ ಆ ಗುಣಗಳು ಎಲ್ಲ ಈ ರೋಟರಿ ಚಂದ್ರಿಕೆಯಲ್ಲಿ ಇದೆ. ಇದು ಸುಲಭವಾಗಿ ತೆಗೆಯಬೋದು, ಗೂಡನ್ನು ಬಿಡಿಸ್ಬೋದು, ತೊಳೆಯೋದಕ್ಕೆ ಸುಲಭ, ಮತ್ತು ಸಂಗ್ರಹಿಸಲು ಇದು ಸುಲಭವಾಗಿ ಸಂಗ್ರಹಿಸ್ಬೋದು. ನಾವು ಏಕರೂಪದ ಅಂದರೆ ಒಂದೇ ತರಹ ಯೂನಿಫಾರ್ಮಿಟಿ ಗೂಡ್ದು ಶೇಪು ಒಂದೇ ತರಹ ಶೇಪನ್ನು ನಾವು ಪಡೆಯಬೋದು ಸರ್. ಇದರಿಂದ ಏನಾಗುತ್ತೆ, ನಮ್ಮದು ರೀಲಿಂಗ್ ಮಾಡಿದಾಗೆ ನಾವು ನೂಲು ತೆಗ್ದಾಗೆ ದಾರ ಕಟ್ ಆಗ್ದಂಗೆ ಕಂಟಿನ್ಯೂಸ್ ಆಗಿ ಒಂದೇ ಥರ ಬರುತ್ತೆ. ಅದು ಬರೋದ್ರಿಂದ ಒಳ್ಳೆ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಆಗುತ್ತೆ ಅಲ್ವೇ? ಹೌದೌದು ಸರ್. ಅಂದಾಜು ಒಂದು ರೋಟ್ರಿ ಚಂದ್ರಿಕೆ ಧಾರಣೆ ಏನಿದೆ ಸರ್? ಸರ್ 900 ರೂಪಾಯಿ ಪ್ಲಸ್ ಇದೆ ಸರ್. ಒಂದು ರೋಟ್ರಿ ಚಂದ್ರಿಕೆ 900 ರೂಪಾಯಿ ಪ್ಲಸ್ ಇದೆ. ಇದನ್ನು ಎಷ್ಟು ವರ್ಷ ಬಳಸ್ಬೋದು? ಇದು ಡಿಪೆಂಡ್ ಆಗುತ್ತೆ ಸರ್. ಇದು ಕಾರ್ಡ್ಬೋರ್ಡಿಂದ ಮಾಡಿರೋದು ಇದು. ಸೊ ಅದನ್ನು ನೋಡಿಬಿಟ್ಟು ನಾವು ಪ್ರತಿ ಇದರಲ್ಲಿ ಹೇಗೆ ಚೆನ್ನಾಗಿದೆ ಹೀಗಿಲ್ಲ ಅನ್ನೋದು ನೋಡಿಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ನಾವು ಮುಂದೆ ಬಳಸಬೇಕಾಗುತ್ತೆ ಅದನ್ನು. ಕಾರ್ಡ್ಬೋರ್ಡಿಂದ ಅಂತಂದರೆ ಮತ್ತೆ ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಸರ್. ಇದು ಒಂಥರ ಕಾರ್ಡ್ಬೋರ್ಡ್ ಥರನೇ ಇರುತ್ತೆ, ತಿನ್ನು ಸ್ಟ್ರಾಂಗ್ ಆಗಿರುತ್ತೆ, ಹಂಗಾಗಿ ಗಟ್ಟಿಯಾಗಿರೋದ್ರಿಂದ ನಾವು ಅದನ್ನು ಡಿಸ್ಇನ್ಫೆಕ್ಷನ್ ಮಾಡ್ಬೋದು. ಯಾವುದರಿಂದ ಮಾಡ್ಬೋದು ಡಿಸ್ಇನ್ಫೆಕ್ಷನ್? ಬ್ಲೀಚಿಂಗ್ ಪೌಡ್ರಿಂದನೇ ಮಾಡ್ಬೋದು ಸರ್. ಹೌದಾ? ಅಂದರೆ ನೀರಿನ ದ್ರಾವಣ ಮಾಡ್ಕೊಂಡು ಅದರಲ್ಲಿ ಅದ್ಬೋದಾ?
ಹಾಂ ಸರ್ ಅದ್ಬೋದು ಇಲ್ಲಾಂದರೆ ಫ್ಲೇಮ್ ಮೆಥಡ್ ಅಂತೇಳಿ ಬರುತ್ತೆ ಸರ್. ಫ್ಲೇಮ್ ಮೆಥಡಿಂದನೂ ನಾವು ಡಿಸ್ಇನ್ಫೆಕ್ಷನ್ ಮಾಡ್ಬೋದು. ಓಕೆ ಓಕೆ. ಅಂದರೆ ಈ ಗ್ಯಾಸ್ ಬರ್ನರ್ ಥರ ಬರುತ್ತಲ್ಲ ಅದು ಆ ಥರ. ಅದೇ ಪುರಾತನ ಕಾಲದಲ್ಲೇ ಅದು ಮಾಡ್ತಿದ್ರು ಸರ್. ಈಗ ನಾವು ಈ ಬೀಚಿಂಗ್ ಸೊಲ್ಯೂಷನಲ್ಲಿ ಮಾಡೋದು ರೆಕಮೆಂಡ್ ಮಾಡ್ತೀವಿ. ಒಳ್ಳೆಯದು. ಬಟ್ ಏನೇ ಅಂದರೂ ರೋಟ್ರಿ ಚಂದ್ರಿಕೆ ಅಷ್ಟು ಜನಪ್ರಿಯ ಆಗಲಿಲ್ಲ ಅಲ್ವಾ? ಅಡ್ವಾಂಟೇಜಸ್ ತುಂಬ ಇದೆ ಸರ್. ಆದರೂ ಕೂಡ ರೈತರುಗಳು ಅದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇಲ್ಲ. ಏನು ಕಾರಣ ಇರ್ಬೋದು ಸರ್? ಸರ್ ಇದ್ರದ್ದು ನಾವು ಅವೇರ್ನೆಸ್ ಅಂತೀವಲ್ಲ ಸರ್, ಇದನ್ನು ಬಳಸೋದಕ್ಕೆ ಈ ಅವೇರ್ನೆಸ್ ಅನ್ನೋದು ನಾವು ಕ್ರಿಯೇಟ್ ಮಾಡಬೇಕು ಫಾರ್ಮರ್ಸಲ್ಲಿ, ರೈತರಲ್ಲಿ. ಆ ರೈತರಲ್ಲಿ ಆ ಜಾಗರೂಕತೆ ಇದ್ರ ಬಗ್ಗೆ ಸ್ವಲ್ಪ ಕಡಿಮೆ ಇದೆ ನನಗೆ ತಿಳಿದ ಹಾಗೆ. ಅದನ್ನು ನಾವು ಜಾಗರೂಕತೆಯನ್ನು ಜಾಸ್ತಿ ಮಾಡಿ ಅವರಿಗೆ, ಈಗ ನಮ್ಮ ಹತ್ರ ಫಾರ್ಮರ್ಸಲ್ಲಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತೇಳಿ ಇರ್ತಾರೆ, ಅಂದರೆ ಅಭಿವೃದ್ಧಿ ಹೊಂದಿರೋ ರೈತರು. ಸೊ ಆ ರೈತರಿಗೆ ನಾವು ಇದನ್ನು ಕೊಟ್ಬಿಟ್ಟು ಮೊದಲು ಒಬ್ಬರ ಹತ್ರ ಮಾಡಿಸ್ಬಿಟ್ಟು, ಅದು ಮಾಡಿಸಿದ ಮೇಲೆ ಅವರು ನೋಡಿ, ಪಕ್ಕದ ರೈತ ನೋಡಿ ಅದು ಚೆನ್ನಾಗಿ ಬಂದಿರೋದೆ ಗೂಡು ಅಂದರೆ ಅವಾಗ ಅದನ್ನು ಮುಂದೆ ತೊಗೊಂಡು ಹೋಗೋ ಸಾಧ್ಯ. ಅದು ಇದ್ರ ಮೇಲೆ ಜಾಸ್ತಿ ಇದೂ ಆಗಿಲ್ಲ ಸರ್ ಸಂಶೋಧನೆ. ಇಷ್ಟು ಒಂದು ಸಾರಿ ಮಾಡಿ ಇದು ನಡೆದಿದೆ, ಒಂದು ಸಾರಿ ಫೀಲ್ಡಿಗೆ ಹೋಗಿದೆ, ರೈತರ ಹತ್ರ ಹೋಗಿ ಮಾಡಿ ಬಂದಿದೆ ಅಷ್ಟೇ ಸರ್. ಬಾನುಲಿ ಕೃಷಿ ಬೆಳೆಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಸುರೇಶ್ ದೇವಾಂಗ್ ಹಾಗೂ ಸ್ಮಿತಾ ದೇವಾಂಗ್ ದಂಪತಿಗಳ ಹೊಸ ಚಿಗುರು ತೋಟದಲ್ಲಿ. ನಾನು ಸುರೇಶ್ ದೇವಾಂಗ್. ನಾನು ಸ್ಮಿತಾ ದೇವಾಂಗ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ತಪ್ಪದೇ ಬನ್ನಿ. ಬನ್ನಿ ಬನ್ನಿ ನಂಬವರೇ, ಎಲ್ಲ ಬನ್ನಿ ನಂಬವರೇ, ಓಡಿ ಬನ್ನಿ ನೋಡಿ ಬನ್ನಿ. ಈ ಬಾರಿಯ ಅತಿಥಿ ಭದ್ರಾವತಿ ತಾಲೂಕು ಬಾರಂದೂರು ಅಂಚೆ ಗುಡ್ಡದಹಟ್ಟಿಯ ಪಂಚಮ ವೇದ ತೋಟದ ವೇದ ಮನೋಹರ್ ಮಸ್ಕಿ ಅವರು. ಗ್ರಾಮೀಣ ಮಹಿಳೆಯರಿಗೆ ಬೆರಕೆ ಸೊಪ್ಪು ಗುರುತಿಸುವ ಸ್ಪರ್ಧೆ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಸ್ವಾಗತ ಸುಸ್ವಾಗತ, ಆಲ್ ಆರ್ ವೆಲ್ಕಮ್. ಬನ್ನಿ. ಸಾವಯವ ಉತ್ಪನ್ನ, ಎರೆಗೊಬ್ಬರ ಪ್ರದರ್ಶನ ಹಾಗೂ ಮಾರಾಟವೂ ಉಂಟು. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಇದೇ 26ರಂದು ಸೋಮವಾರ ಹೆಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಹೊಸ ಚಿಗುರು ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಚಂದ್ರಕಾಂತ್ ಅವರ, ಈಗ ಬೇರೆ ಹೊಸ ತರಹದ ಚಂದ್ರಿಕೆಗಳ ಬಗ್ಗೆ ಏನಾದರೂ ಸಂಶೋಧನೆಗಳು ನಡೀತಾ ಇದೆಯಾ? ಹುಳುಗಳನ್ನು ಸರ್ ಸಂಶೋಧನೆ ನಡೀತಾ ಇದೆ ಸರ್ ಭಾಳಷ್ಟು. ಆದರೆ ಈಗ ಇನ್ನೂ ಯಾವುದು ಆ ಗುಣಮಟ್ಟದ ಚಂದ್ರಿಕೆ ಇನ್ನೂ ಯಾವುದು ಬಂದಿಲ್ಲ ಸರ್. ಈಗ ನಾವು ಏನಾರ ಚಂದ್ರಿಕೆ ಮಾಡಿದ್ರು ಅದ್ರ ಗುಣಮಟ್ಟ ಈ ರೋಟರಿ ಚಂದ್ರಿಕೆಗಿನ್ನ ಜಾಸ್ತಿ ಇರಬೇಕು, ಬೆಟರ್, ಉನ್ನತವಾಗಿರಬೇಕು. ಆ ಥರದ್ದು ಇದ್ದರೆ ಮಾತ್ರ ನಾವು ಅದನ್ನು ರೆಕಮೆಂಡ್ ಮಾಡೋದು. ಅದಕ್ಕಾಗಿ ಈ ಬಿದಿರಿನ ಚಂದ್ರಿಕೆ ಮಾದರಿನಲ್ಲೇ ಪ್ಲಾಸ್ಟಿಕ್ ಚಂದ್ರಿಕೆಗಳು ಮಾಡಿದ್ರೆ ಒಂದಷ್ಟು ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಅಡ್ವಾಂಟೇಜ್ ಆಗ್ಬೋದು ಸರ್. ಬಟ್ ಈಗ ಏನಂದ್ರೆ ಬಿದಿರಿನ ಚಂದ್ರಿಕೆನಲ್ಲಿ ಅವರೇ ಸ್ವತಃ ಮಾಡೋದ್ರಿಂದ ಅವರಿಗೆ ದರ ಕಮ್ಮಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಅವ್ರು ಮತ್ತೆ ಪ್ಲಾಸ್ಟಿಕ್ ಕೊಂಡ್ಕೊಂಡು ಪ್ಲಾಸ್ಟಿಕ್ ಮಾಡೋದಕ್ಕೆ ಅವರು ರೆಡಿಮೇಡ್ ಆಗಿ ತೊಗೊಳೋದೇ, ನಾ ಈಗ ನಿಮಗೆ ಹೇಳಿದ್ನಲ್ಲ 55 ರೂಪಾಯಿ ಬೀಳುತ್ತೆ ಅದು ಒಂದು ಪ್ಲಾಸ್ಟಿಕ್ ಚಂದ್ರಿಕೆ. ಅದು ತೊಗೊಳೋದು ಉತ್ತಮ ಅಂತೇಳಿ ನಂದು ಅಭಿಪ್ರಾಯ ಸರ್. ಓಕೆ ಓಕೆ. ಈಗ ಹಣ್ಣು ಹುಳುಗಳ ನಿರ್ವಹಣೆ ಮತ್ತು ಚಂದ್ರಿಕೆಗಳ ಬಳಕೆ ಈಗ ರೇಷ್ಮೆ ಕೃಷಿಯಲ್ಲಿ ಎಷ್ಟು ಮುಖ್ಯ ಅಂತ ತಮಗನ್ಸುತ್ತೆ? ಸರ್ ಇದು ಭಾಳಷ್ಟು ಮುಖ್ಯ ಸರ್. ಯಾಕೆ ಅಂದರೆ ರೈತ ಒಬ್ಬ ಮೊಟ್ಟೆಯಿಂದ ಹುಳ ಆದಮೇಲಿಂದ 23 ದಿನ ಕಷ್ಟ ಬಿದ್ದು ಅದನ್ನು ಮಲ್ಬರಿ ಹಾಕಿಬಿಟ್ಟು ತಿನ್ನಿಸಿ ಎಲ್ಲ ಬೆಳೆಸಿರ್ತಾರೆ. ಆದರೆ ಈಗ ಲಾಸ್ಟ್ ಸ್ಪಿನ್ನಿಂಗ್ ಅನ್ನೋದು ಸ್ಟಾರ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ಚಿಕ್ಕ ತಪ್ಪು ಮಾಡಿದ್ರು ಅವನು ಇಷ್ಟು ವರ್ಷ ಇಷ್ಟು ದಿನ ಅವ್ನಿಗೆ ಏನೇನು ಕಷ್ಟ ಬಿದ್ದಿದಾನೋ ಅದೆಲ್ಲ ನಷ್ಟ ಆಗ್ಬಿಡುತ್ತೆ, ವೃದ್ಧ ಆಗ್ಬಿಡುತ್ತೆ. ಅದಕ್ಕಾಗಿ ಹೇಗೆ ಅಂದರೆ ಈ ಸ್ಪಿನ್ನಿಂಗ್ ಸಮಯದಲ್ಲಿ ನಾವು ಟೆಂಪ್ರೇಚರ್ ಕಮ್ಮಿ ಮಾಡಬೇಕು, ಹ್ಯುಮಿಡಿಟಿ ಕಮ್ಮಿ ಮಾಡಬೇಕು. ಅದು ಜಾಸ್ತಿ ಇಟ್ಬಿಟ್ರೆ ಅಲ್ಲಿ ಇದ್ದಿದ್ದೆಲ್ಲ ಈ ಸ್ಪಿನ್ನಿಂಗ್ ಎನ್ವೈರ್ಮೆಂಟಲ್ಲೇ ರೋಗಗಳು ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವನಿಗೆ ಕ್ರಾಪ್ ಲಾಸ್ ಆಗಿಬಿಡುತ್ತೆ. ಈ ಚಂದ್ರಿಕೆಗಳು ಅದಕ್ಕಾಗಿಯೇ ಬಳಸಿದರೆ ನಾವು ಕರೆಕ್ಟಾಗಿ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ಈ ರೋಗ ಬರೋದನ್ನು ನಿಂದಿರಿಸಬಹುದು. ಇನ್ನೊಂದು ಹೇಳಿದ್ನಲ್ಲ ನಿಮಗೆ, ಈ ರೀಲಿಂಗ್ ಪ್ಯಾರಾಮೀಟರ್ಸ್ ಏನಿದೆ
ಅದನ್ನು ನಾವು ಉನ್ನತ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಸರ್. ಡಾಕ್ಟರ್ ಚಂದ್ರಕಾಂತ್ ಅವರೇ, ಬಹಳಷ್ಟು ಜನ ರೈತರ ಸಮಸ್ಯೆ ಉಚ್ಚೆಗೂಡುಗಳದ್ದು. ಅದನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತೀರಿ? ಅಂದರೆ ಯೂರಿನೇಟೆಡ್ ಕಕೂನ್ಸ್ ಅಂತೀವಲ್ಲ, ಅದು ಭಾಳಷ್ಟು ಆಗ್ತವೆ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಂತ ಹೇಳ್ತಾರೆ. ಅಂದರೆ ರೇಷ್ಮೆ ಹುಳ ತಾವೇ ಹೇಳಿದ್ರಿ ಸಾಕಷ್ಟು ಉಚ್ಚೆ ಹುಯ್ಯುತ್ತೆ ಅಂತ ಹೇಳಿ. ಹಾಗಾಗಿ ಅದಕ್ಕೇನಾದರೂ ಮಾರ್ಗೋಪಾಯಗಳಿದಾವ ಸರ್? ರೋಟ್ರಿ ಮೌಂಟೇಜ್ ಈಸ್ ಬೆಸ್ಟ್ ಸರ್. ರೋಟ್ರಿ ಚಂದ್ರಿಕೆಯಲ್ಲಿ ಹಾಕೋದು ಉತ್ತಮ ಸರ್ ಎಲ್ಲರಿಗಿಂತ. ಯಾಕಂದರೆ ಅದು ಹಾಕಿದ ಮೇಲೆ ನಾವು ನೇಣು ಹಾಕ್ತೀವಿ. ನೇಣು ಹಾಕಿದಾಗ ಅದು ಉಚ್ಚೆ ಏನೇ ಇರಲಿ ಕೆಳಗಡೆ ಹೋಗುತ್ತೆ, ಇರೋದನ್ನ ಕಾರ್ಡ್ಬೋರ್ಡ್ ಹೀರ್ಕೊಳ್ಳುತ್ತೆ. ಅಂದರೆ ರೋಟ್ರಿ ಚಂದ್ರಿಕೆಗಳನ್ನು ಮೇಲೆ ನೇತು ಹಾಕ್ತೀರಿ? ಹೌದು, ನಿಮ್ಮ ಅರ್ಥದಲ್ಲಿ ನೇಣು ಹಾಕ್ತೀವಿ ಅಂದ್ರೆ ಆ ಅರ್ಥ ಅಲ್ವೇ? ನೇತು ಹಾಕ್ತೀವಿ ಸರ್. ಹಾಗಾಗಿ ಅದು ತಿರುಗ್ತಾ ಇರುತ್ತೆ ಒಳಗಡೆ ಅಲ್ವಾ? ನಿರಂತರವಾಗಿ ತಿರುಗ್ತಾ ಇರೋದ್ರಿಂದ ರೇಷ್ಮೆ ಹುಳುಗಳು ಅಕಸ್ಮಾತ್ ಉಚ್ಚೆ ಮಾಡಿದ್ರು ನೆಲದ ಮೇಲೆ ಬೀಳುತ್ತೆ ಅಲ್ವಾ? ಆದರೆ ಪ್ಲಾಸ್ಟಿಕ್ ಚಂದ್ರಿಕೆನಲ್ಲಿ ಸ್ವಲ್ಪ ಉಚ್ಚೆಗೂಡು ಜಾಸ್ತಿ ಇರುತ್ತೆ. ಹೌದು ಸರ್ ಅಲ್ವಾ? ಹೌದು ಸರ್. ನಾವು ರೋಟರಿ ಚಂದ್ರಿಕೆಯನ್ನು ನೋಡಿದರೆ ಜೊತೆಲಿ ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಜಾಸ್ತಿ ಉಚ್ಚೆಗೂಡು ಸಿಗುತ್ತೆ ಸರ್ ಅಲ್ವಾ? ಈಗ ಮೊದಲನೇದು ರೇಷ್ಮೆ ಹುಳುಗಳು ಏನು ನೂಲನ್ನು ಬಾಯಿಂದ ಹೊರಗಡೆ ಬಿಡೋದಕ್ಕೆ ಶುರು ಮಾಡ್ತಾವಲ್ಲ, ತಕ್ಷಣವೇ ಅವು ಚಂದ್ರಿಕೆಗೆ ಹೋಗಬೇಕು, ಗೂಡನ್ನು ಕಟ್ಟೋದಕ್ಕೆ ಶುರು ಮಾಡಬೇಕು. ಇಲ್ಲಾಂದರೆ ಅವು ಬಾಯಿಂದಲೇ ನೂಲನ್ನು ಕಕ್ಕೋದಕ್ಕೆ ಶುರು ಮಾಡ್ತವೆ ಅಲ್ವಾ? ಆಗ ನೂಲು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ತಕ್ಷಣ ಅದನ್ನು ಚಂದ್ರಿಕೆಗೆ ಬಿಟ್ಟರೆ ಆ ನೂಲನ್ನು ಕೂಡ ಬಳಸ್ಕೊಂಡು ಗೂಡನ್ನು ಕಟ್ಟುತ್ತೆ. ಹೌದು ಸರ್. ಈಗ ಗೂಡನ್ನು ಚಂದ್ರಿಕೆಯಿಂದ ಬಿಡಿಸಿದ ಮೇಲೆ ಅದು ಗುಂಜು ಬಿಡಿಸೋದು ಆ ಥರದ್ದೆಲ್ಲ ತಾಂತ್ರಿಕತೆಗಳಿದಾವಲ್ಲ? ಹೌದು ಸರ್. ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಹೇಳಿ ಸಾಕು. ಈಗ ಗೂಡು ನಾ ಹೇಳಿದೆ ನಿಮಗೆ, ಸ್ಪಿನ್ನಿಂಗ್ ಆದ 6 ದಿನ ಇಲ್ಲ 7ನೇ ದಿನಕ್ಕೆ ನಾವು ಗೂಡನ್ನು ಬೇರ್ಪಡಿಸ್ತೀವಿ. ಗೂಡಿಂದ ತೆಗೆದಿದ್ದ ಮೇಲೆ ಅದನ್ನು ಗೂಡು ಕಟ್ಟೋಕ್ಕಿಂತ ಮುಂಚೆ ಅದು ಸುತ್ತ ಒಂದು ಫ್ಲಾಸ್ಕ್ ಅನ್ನೋ ಥರ ಒಂದು ಲೇಯರ್ ಇರುತ್ತೆ, ಅದನ್ನು ನಾವು ತೆಗಿತೀವಿ ಸರ್. ಅದಕ್ಕೆ ತೆಗೆಯೋದಕ್ಕೆ ಗುಂಜು, ಆ ಗುಂಜನ್ನು ತೆಗೆಯೋದಕ್ಕೆ ನಾವು ಒಂದು ಮಷೀನನ್ನು ಯೂಸ್ ಮಾಡ್ತೀವಿ. ಮಷಿನ್ ಇಲ್ದಂಗೆ ಇದಕ್ಕೆ ದೊಡ್ಡ ತಾಂತ್ರಿಕತೆ ಹೊಂದಿರೋ ಮಷೀನೇ ಬೇಕಂತೇಳಿ ಏನು ಅವಶ್ಯಕತೆ ಇಲ್ಲ. ನಾವು ಒಂದು ಕೆಬ್ಬಣದ ರಾಡು ಇಟ್ಕೊಂಡು ಎಲ್ ಶೇಪಲ್ಲಿ ಇರೋದನ್ನು ತೊಗೊಂಡು ಹಿಡಿದುಬಿಟ್ಟು ಕೂಡ ನಾವು ಅದನ್ನು ತೆಗಿಬೋದು. ಇಲ್ಲ ಜಾಸ್ತಿ ಇದ್ದಾವೆ ಗೂಡು ತೆಗಿಯೋಕೆ ಆಗಲಿಲ್ಲಷ್ಟು ಅಂದರೆ ಆ ಟೈಮ್ನಲ್ಲಿ ನಾವು ಮಷಿನ್ಸ್ ಇದ್ದಾವೆ, ಆ ಮಷಿನ್ ತೆಗಿಯೋ ಯಂತ್ರಗಳು ಇದ್ದಾವೆ ಸರ್. ಡಿಫ್ಲಾಸಿಂಗ್ ಮಷಿನ್ಸ್ ಅಂತೇಳಿ, ಅದು ರಬ್ಬರ್ ಬೇಸ್ಡ್ ಇದ್ದಾವೆ, ಮನುಷ್ಯ ಕೈಯಿಂದ ಆಪರೇಟ್ ಮಾಡೋವು ಇದ್ದಾವೆ, ಎಲೆಕ್ಟ್ರಿಕ್ ಇದ್ದಾವೆ, ಆಟೋಮೇಟೆಡ್ ಇದ್ದಾವೆ ಸರ್. ಅದೇ ಗುಂಜು ತೆಗೆಯೋ ಮಿಷಿನ್ ಬಳಸ್ಕೊಂಡು ಗುಂಜು ತೆಗೆದು ಆಮೇಲೆ ಗೂಡನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ಮಾರುಕಟ್ಟೆಗೆ ತಗೊಂಡೋಗ್ಬೇಕು ಅಲ್ವಾ? ಅಂದರೆ 7ನೇ ದಿವಸದಿಂದ ಎಷ್ಟನೇ ದಿವಸದವರೆಗೂ ಮಾರುಕಟ್ಟೆಗೆ ಹೋಗೋಕೆ ಅವಕಾಶ ಇದೆ? ಬೆಸ್ಟ್ ಬಂದು 7ರಿಂದ 8ನೇ ದಿನ ಸರ್ ಅಷ್ಟೇ. ಅದ್ರ ಮೇಲೆ 9-10 ಅದು ಜಿಟ್ಟೆ ಆಗೋವರೆಗೆ ತೊಗೊಂಡು ಹೋಗ್ಬೋದು. ಆದರೆ ಪ್ರತಿದಿನ ಅದರದ್ದು ತೂಕ ಏನಿರುತ್ತೆ ಕಮ್ಮಿ ಆಗ್ತಿರುತ್ತೆ. ಕಮ್ಮಿ ಆದಂಗೆಲ್ಲ ರೈತನಿಗೆ ಲಾಸ್, ದುಡ್ಡು ಕಮ್ಮಿ ಆಗುತ್ತೆ. ಅದು ಆದ ಕಾರಣ 6ನೇ ದಿನ 7, 8. ನಿಮ್ಮ CSRTIನಲ್ಲಿ ಚಂದ್ರಿಕೆಗಳಿಗೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ವಿಭಾಗ ಇದೆಯಾ? ಅಂದರೆ ಬಂದು ನೋಡೋದಕ್ಕೆ ರೈತರು? ನಮ್ಮದ್ರಲ್ಲಿ ಇದು ಬಯೋಲ್ಟನ್ ಬ್ರೀಡಿಂಗ್ ಲ್ಯಾಬ್ ಅಂತ ಇದೆ ಸರ್. ಅದಕ್ಕಾಗಿ ಸಪ್ರೇಟಾಗಿ ಒಂದು ವಿಭಾಗ ಇಲ್ಲ, ಆದರೆ ಅಲ್ಲಿ ಬಂದ್ರೂ ನಾವು ತೋರಿಸಿ ಏನೇನು ಮಾಹಿತಿ ಬೇಕು ಎಲ್ಲ ಮಾಹಿತಿಯನ್ನು ಕೊಡುತ್ತೀವಿ. ಅಂದರೆ ಬಗೆ ಬಗೆ ಚಂದ್ರಿಕೆಗಳು, ಅದರಿಂದ ಆಗೋ ಅನುಕೂಲಗಳು ಅನಾನುಕೂಲಗಳು ಇದನ್ನೆಲ್ಲ ವಿವರಿಸ್ತೀರಿ? ಹೌದು ಸರ್. ಅವ್ರಿಗೆ ಯಾವ್ದು ಇಷ್ಟನೋ ಆ ಚಂದ್ರಿಕೆನ ಖರೀದಿ ಮಾಡಿ ರೇಷ್ಮೆನ ಮಾಡ್ಕೋಬಹುದು ಅಲ್ವೇ? ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಚಂದ್ರಕಾಂತ್ ಅವರೇ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? ಹಾಂ ಸರ್. 9 7 3 4 1 4 9 2 9 4. ಇನ್ನೊಮ್ಮೆ ಹೇಳ್ತೀರಾ? 9 7 3 4 1 4 9 2 9 4. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9 7 3 4 1 4 9 2 9 4. ಒಳ್ಳೆಯದು ಡಾಕ್ಟರ್ ಚಂದ್ರಕಾಂತ್ ಅವರೇ, ಇದುವರೆಗೂ ಚಂದ್ರಿಕೆ ವಿಧಗಳು ಮತ್ತು ಅದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಚಂದ್ರಿಕೆ ವಿಧಾನಗಳು ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎನ್ ಚಂದ್ರಕಾಂತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಸುಧಾರಿತ ಗೂಡಿನ ಉತ್ಪಾದನೆಗಾಗಿ ಸೂಕ್ತ ಚಂದ್ರಿಕೆಗಳ ಅಳವಡಿಕೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಂಸ್ಥೆಯ ವಿಜ್ಞಾನಿ
ಡಾಕ್ಟರ್ ಕೆಬಿ ಚಂದ್ರಶೇಖರ್. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣು